ಇತ್ತೀಚೆಗೆ ಮೊಟ್ಟೆಯಿಂದ ಕ್ಯಾನ್ಸರ್ ಬರುತ್ತೆ ಅನ್ನುವಂಥ ವದಂತಿ ಈ ಮೊಟ್ಟೆ ಪ್ರಿಯರಲ್ಲಿ ಬಹಳ ಆತಂಕವನ್ನ ಮೂಡಿಸಿತ್ತು. ಆದರೆ ಇನ್ಮುಂದೆ ಯಾವುದೇ ಭಯವಿಲ್ಲದೆ ಕೋಳಿ ಮೊಟ್ಟೆಯನ್ನ ತಿನ್ನಬಹುದು. ಈ ಬಗ್ಗೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಮೊಟ್ಟೆ ಸೇಫ್ ಅಂತ ವರದಿ ಕೊಟ್ಟಿದೆ. ಯಸ್, ಇನ್ನು ಮುಂದೆ ನೀವು ಯಾವುದೇ ಚಿಂತೆ ಇಲ್ಲದೆ ಮೊಟ್ಟೆಯನ್ನ ತಿನ್ನಬಹುದು. ಯಾಕಂದ್ರೆ ರಾಜ್ಯ ಆರೋಗ್ಯ ಇಲಾಖೆಯೇ ಕೋಳಿ ಮೊಟ್ಟೆ ಸೇಫ್ ಎಂದು ವರದಿ ಬಿಡುಗಡೆ ಮಾಡಿದೆ. ಇತ್ತೀಚೆಗೆ ಮೊಟ್ಟೆಯಲ್ಲಿ ಕ್ಯಾನ್ಸರ್ ಅಂಶ ಇದೆ ಎಂದು ಎದುರಾಗಿದ್ದ ಆತಂಕ ಇದೀಗ ದೂರವಾಗಿದೆ. ಹೌದು, ಅದೊಂದು ಯೂಟ್ಯೂಬ್ ವಿಡಿಯೋದಲ್ಲಿನ ವದಂತಿ ಎಲ್ಲಾ ಕಡೆ ಸಂಚಲನ ಮೂಡಿಸಿತ್ತು. ಕೋಳಿ ಮೊಟ್ಟೆಯಲ್ಲಿ ಎಒಝೆಡ್ ಎಂಬ ಕ್ಯಾನ್ಸರ್ ಅಂಶ ಪತ್ತೆಯಾಗಿದೆ. ಇದರಿಂದ ಮೊಟ್ಟೆ ಸೇವನೆ ಮಾಡುವವರಿಗೆ ಕ್ಯಾನ್ಸರ್ ಬರುತ್ತೆ ಎಂಬ ವದಂತಿ ಎಲ್ಲೆಡೆ ಹರಿದಾಡಿತ್ತು. ಆದರೆ ಆರೋಗ್ಯ ಇಲಾಖೆ ಎಲ್ಲ ವದಂತಿಗಳಿಗೂ ಫುಲ್ ಸ್ಟಾಪ್ ಇಟ್ಟಿದೆ. ಕೋಳಿ ಮೊಟ್ಟೆಯಲ್ಲಿ ಕ್ಯಾನ್ಸರ್ ಅಂಶ ಇಲ್ಲ. ರಾಜ್ಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಬೆಂಗಳೂರು ಸೇರಿ ಹಲವೆಡೆ 200ಕ್ಕೂ ಹೆಚ್ಚು ಮೊಟ್ಟೆಗಳ ಸ್ಯಾಂಪಲ್ ಸಂಗ್ರಹಿಸಿತ್ತು. ಅದರಲ್ಲಿ 27 ಮೊಟ್ಟೆಗಳ ಟೆಸ್ಟಿಂಗ್ ಮಾಡಲಾಗಿದ್ದು 4 ಮೊಟ್ಟೆಗಳ ಸ್ಯಾಂಪಲ್ ವರದಿ ಮೊಟ್ಟೆ ಸೇಫ್ ಎಂಬ ವರದಿ ಅಧಿಕಾರಿಗಳ ಕೈ ಸೇರಿದೆ. ಇನ್ನು ಈ ಮೊಟ್ಟೆ ಸ್ಯಾಂಪಲ್ಗಳನ್ನು 60 ಆಯಾಮಗಳಲ್ಲಿ ಪರೀಕ್ಷೆ ಮಾಡಲಾಗಿದ್ದು ಆಹಾರ ಸುರಕ್ಷತೆ ಗುಣಮಟ್ಟ ಇಲಾಖೆ ಟೆಸ್ಟ್ ಬಳಿಕ ಹಂತ ಹಂತವಾಗಿ ವರದಿ ಬಿಡುಗಡೆ ಮಾಡುತ್ತಿದೆ. ಒಟ್ನಲ್ಲಿ ಆರೋಗ್ಯ ಇಲಾಖೆ ನೀಡಿದ ವರದಿ ಬಳಿಕ ಇದೀಗ ಮೊಟ್ಟೆ ಪ್ರಿಯರು ಯಾವುದೇ ಭಯವಿಲ್ಲದೆ ಮೊಟ್ಟೆ ತಿನ್ನುತ್ತಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇತ್ತೀಚೆಗೆ ಮೊಟ್ಟೆಯಿಂದ ಕ್ಯಾನ್ಸರ್ ಬರುತ್ತೆ ಅನ್ನುವಂಥ ವದಂತಿ ಈ ಮೊಟ್ಟೆ ಪ್ರಿಯರಲ್ಲಿ ಬಹಳ ಆತಂಕವನ್ನ ಮೂಡಿಸಿತ್ತು. ಆದರೆ ಇನ್ಮುಂದೆ ಯಾವುದೇ ಭಯವಿಲ್ಲದೆ ಕೋಳಿ ಮೊಟ್ಟೆಯನ್ನ ತಿನ್ನಬಹುದು. ಈ ಬಗ್ಗೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಮೊಟ್ಟೆ ಸೇಫ್ ಅಂತ ವರದಿ ಕೊಟ್ಟಿದೆ. ಯಸ್, ಇನ್ನು ಮುಂದೆ ನೀವು ಯಾವುದೇ ಚಿಂತೆ ಇಲ್ಲದೆ ಮೊಟ್ಟೆಯನ್ನ ತಿನ್ನಬಹುದು. ಯಾಕಂದ್ರೆ ರಾಜ್ಯ ಆರೋಗ್ಯ ಇಲಾಖೆಯೇ ಕೋಳಿ ಮೊಟ್ಟೆ ಸೇಫ್ ಎಂದು ವರದಿ ಬಿಡುಗಡೆ ಮಾಡಿದೆ. ಇತ್ತೀಚೆಗೆ ಮೊಟ್ಟೆಯಲ್ಲಿ ಕ್ಯಾನ್ಸರ್ ಅಂಶ ಇದೆ ಎಂದು ಎದುರಾಗಿದ್ದ ಆತಂಕ ಇದೀಗ ದೂರವಾಗಿದೆ. ಹೌದು, ಅದೊಂದು ಯೂಟ್ಯೂಬ್ ವಿಡಿಯೋದಲ್ಲಿನ ವದಂತಿ ಎಲ್ಲಾ ಕಡೆ ಸಂಚಲನ ಮೂಡಿಸಿತ್ತು. ಕೋಳಿ ಮೊಟ್ಟೆಯಲ್ಲಿ ಎಒಝೆಡ್ ಎಂಬ ಕ್ಯಾನ್ಸರ್ ಅಂಶ ಪತ್ತೆಯಾಗಿದೆ. ಇದರಿಂದ ಮೊಟ್ಟೆ ಸೇವನೆ ಮಾಡುವವರಿಗೆ ಕ್ಯಾನ್ಸರ್ ಬರುತ್ತೆ ಎಂಬ ವದಂತಿ ಎಲ್ಲೆಡೆ ಹರಿದಾಡಿತ್ತು. ಆದರೆ ಆರೋಗ್ಯ ಇಲಾಖೆ ಎಲ್ಲ ವದಂತಿಗಳಿಗೂ ಫುಲ್ ಸ್ಟಾಪ್ ಇಟ್ಟಿದೆ. ಕೋಳಿ ಮೊಟ್ಟೆಯಲ್ಲಿ ಕ್ಯಾನ್ಸರ್ ಅಂಶ ಇಲ್ಲ. ರಾಜ್ಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಬೆಂಗಳೂರು ಸೇರಿ ಹಲವೆಡೆ 200ಕ್ಕೂ ಹೆಚ್ಚು ಮೊಟ್ಟೆಗಳ ಸ್ಯಾಂಪಲ್ ಸಂಗ್ರಹಿಸಿತ್ತು. ಅದರಲ್ಲಿ 27 ಮೊಟ್ಟೆಗಳ ಟೆಸ್ಟಿಂಗ್ ಮಾಡಲಾಗಿದ್ದು 4 ಮೊಟ್ಟೆಗಳ ಸ್ಯಾಂಪಲ್ ವರದಿ ಮೊಟ್ಟೆ ಸೇಫ್ ಎಂಬ ವರದಿ ಅಧಿಕಾರಿಗಳ ಕೈ ಸೇರಿದೆ. ಇನ್ನು ಈ ಮೊಟ್ಟೆ ಸ್ಯಾಂಪಲ್ಗಳನ್ನು 60 ಆಯಾಮಗಳಲ್ಲಿ ಪರೀಕ್ಷೆ ಮಾಡಲಾಗಿದ್ದು ಆಹಾರ ಸುರಕ್ಷತೆ ಗುಣಮಟ್ಟ ಇಲಾಖೆ ಟೆಸ್ಟ್ ಬಳಿಕ ಹಂತ ಹಂತವಾಗಿ ವರದಿ ಬಿಡುಗಡೆ ಮಾಡುತ್ತಿದೆ. ಒಟ್ನಲ್ಲಿ ಆರೋಗ್ಯ ಇಲಾಖೆ ನೀಡಿದ ವರದಿ ಬಳಿಕ ಇದೀಗ ಮೊಟ್ಟೆ ಪ್ರಿಯರು ಯಾವುದೇ ಭಯವಿಲ್ಲದೆ ಮೊಟ್ಟೆ ತಿನ್ನುತ್ತಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇತ್ತೀಚೆಗೆ ಮೊಟ್ಟೆಯಿಂದ ಕ್ಯಾನ್ಸರ್ ಬರುತ್ತೆ ಅನ್ನುವಂಥ ವದಂತಿ ಈ ಮೊಟ್ಟೆ ಪ್ರಿಯರಲ್ಲಿ ಬಹಳ ಆತಂಕವನ್ನ ಮೂಡಿಸಿತ್ತು. ಆದರೆ ಇನ್ಮುಂದೆ ಯಾವುದೇ ಭಯವಿಲ್ಲದೆ ಕೋಳಿ ಮೊಟ್ಟೆಯನ್ನ ತಿನ್ನಬಹುದು. ಈ ಬಗ್ಗೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಮೊಟ್ಟೆ ಸೇಫ್ ಅಂತ ವರದಿ ಕೊಟ್ಟಿದೆ. ಯಸ್, ಇನ್ನು ಮುಂದೆ ನೀವು ಯಾವುದೇ ಚಿಂತೆ ಇಲ್ಲದೆ ಮೊಟ್ಟೆಯನ್ನ ತಿನ್ನಬಹುದು. ಯಾಕಂದ್ರೆ ರಾಜ್ಯ ಆರೋಗ್ಯ ಇಲಾಖೆಯೇ ಕೋಳಿ ಮೊಟ್ಟೆ ಸೇಫ್ ಎಂದು ವರದಿ ಬಿಡುಗಡೆ ಮಾಡಿದೆ. ಇತ್ತೀಚೆಗೆ ಮೊಟ್ಟೆಯಲ್ಲಿ ಕ್ಯಾನ್ಸರ್ ಅಂಶ ಇದೆ ಎಂದು ಎದುರಾಗಿದ್ದ ಆತಂಕ ಇದೀಗ ದೂರವಾಗಿದೆ.
ಹೌದು, ಅದೊಂದು ಯೂಟ್ಯೂಬ್ ವಿಡಿಯೋದಲ್ಲಿನ ವದಂತಿ ಎಲ್ಲ ಕಡೆ ಸಂಚಲನ ಮೂಡಿಸಿತ್ತು. ಕೋಳಿ ಮೊಟ್ಟೆಯಲ್ಲಿ ಎಒಝೆಡ್ ಎಂಬ ಕ್ಯಾನ್ಸರ್ ಅಂಶ ಪತ್ತೆಯಾಗಿದೆ. ಇದರಿಂದ ಮೊಟ್ಟೆ ಸೇವನೆ ಮಾಡುವವರಿಗೆ ಕ್ಯಾನ್ಸರ್ ಬರುತ್ತೆ ಎಂಬ ವದಂತಿ ಎಲ್ಲೆಡೆ ಹರಿದಾಡಿತ್ತು. ಆದರೆ ಆರೋಗ್ಯ ಇಲಾಖೆ ಎಲ್ಲ ವದಂತಿಗಳಿಗೂ ಫುಲ್ ಸ್ಟಾಪ್ ಇಟ್ಟಿದೆ. ಕೋಳಿ ಮೊಟ್ಟೆಯಲ್ಲಿ ಕ್ಯಾನ್ಸರ್ ಅಂಶ ಇಲ್ಲ. ರಾಜ್ಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಬೆಂಗಳೂರು ಸೇರಿ ಹಲವೆಡೆ 200ಕ್ಕೂ ಹೆಚ್ಚು ಮೊಟ್ಟೆಗಳ ಸ್ಯಾಂಪಲ್ ಸಂಗ್ರಹಿಸಿತ್ತು. ಅದರಲ್ಲಿ 27 ಮೊಟ್ಟೆಗಳ ಟೆಸ್ಟಿಂಗ್ ಮಾಡಲಾಗಿದ್ದು 4 ಮೊಟ್ಟೆಗಳ ಸ್ಯಾಂಪಲ್ ವರದಿ ಮೊಟ್ಟೆ ಸೇಫ್ ಎಂಬ ವರದಿ ಅಧಿಕಾರಿಗಳ ಕೈ ಸೇರಿದೆ. ಇನ್ನು ಈ ಮೊಟ್ಟೆ ಸ್ಯಾಂಪಲ್ಗಳನ್ನು 60 ಆಯಾಮಗಳಲ್ಲಿ ಪರೀಕ್ಷೆ ಮಾಡಲಾಗಿದ್ದು ಆಹಾರ ಸುರಕ್ಷತೆ ಗುಣಮಟ್ಟ ಇಲಾಖೆ ಟೆಸ್ಟ್ ಬಳಿಕ ಹಂತ ಹಂತವಾಗಿ ವರದಿ ಬಿಡುಗಡೆ ಮಾಡುತ್ತಿದೆ. ಒಟ್ನಲ್ಲಿ ಆರೋಗ್ಯ ಇಲಾಖೆ ನೀಡಿದ ವರದಿ ಬಳಿಕ ಇದೀಗ ಮೊಟ್ಟೆ ಪ್ರಿಯರು ಯಾವುದೇ ಭಯವಿಲ್ಲದೆ ಮೊಟ್ಟೆ ತಿನ್ನುತ್ತಿದ್ದಾರೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಇತ್ತೀಚೆಗೆ ಮೊಟ್ಟೆಯಿಂದ ಕ್ಯಾನ್ಸರ್ ಬರುತ್ತೆ ಅನ್ನುವಂಥ ವದಂತಿ ಈ ಮೊಟ್ಟೆ ಪ್ರಿಯರಲ್ಲಿ ಬಹಳ ಆತಂಕವನ್ನ ಮೂಡಿಸಿತ್ತು. ಆದರೆ ಇನ್ಮುಂದೆ ಯಾವುದೇ ಭಯವಿಲ್ಲದೆ ಕೋಳಿ ಮೊಟ್ಟೆಯನ್ನ ತಿನ್ನಬಹುದು. ಈ ಬಗ್ಗೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಮೊಟ್ಟೆ ಸೇಫ್ ಅಂತ ವರದಿ ಕೊಟ್ಟಿದೆ. ಇನ್ನು ಮುಂದೆ ನೀವು ಯಾವುದೇ ಚಿಂತೆ ಇಲ್ಲದೆ ಮೊಟ್ಟೆಯನ್ನ ತಿನ್ನಬಹುದು. ಯಾಕಂದ್ರೆ ರಾಜ್ಯ ಆರೋಗ್ಯ ಇಲಾಖೆಯೇ ಕೋಳಿ ಮೊಟ್ಟೆ ಸೇಫ್ ಎಂದು ವರದಿ ಬಿಡುಗಡೆ ಮಾಡಿದೆ. ಇತ್ತೀಚೆಗೆ ಮೊಟ್ಟೆಯಲ್ಲಿ ಕ್ಯಾನ್ಸರ್ ಅಂಶ ಇದೆ ಎಂದು ಎದುರಾಗಿದ್ದ ಆತಂಕ ಇದೀಗ ದೂರವಾಗಿದೆ. ಹೌದು, ಅದೊಂದು ಯೂಟ್ಯೂಬ್ ವಿಡಿಯೋದಲ್ಲಿನ ವದಂತಿ ಎಲ್ಲ ಕಡೆ ಸಂಚಲನ ಮೂಡಿಸಿತ್ತು. ಕೋಳಿ ಮೊಟ್ಟೆಯಲ್ಲಿ ಎಒಝೆಡ್ ಎಂಬ ಕ್ಯಾನ್ಸರ್ ಅಂಶ ಪತ್ತೆಯಾಗಿದೆ. ಇದರಿಂದ ಮೊಟ್ಟೆ ಸೇವನೆ ಮಾಡುವವರಿಗೆ ಕ್ಯಾನ್ಸರ್ ಬರುತ್ತೆ ಎಂಬ ವದಂತಿ ಎಲ್ಲೆಡೆ ಹರಿದಾಡಿತ್ತು. ಆದರೆ ಆರೋಗ್ಯ ಇಲಾಖೆ ಎಲ್ಲ ವದಂತಿಗಳಿಗೂ ಫುಲ್ ಸ್ಟಾಪ್ ಇಟ್ಟಿದೆ. ಕೋಳಿ ಮೊಟ್ಟೆಯಲ್ಲಿ ಕ್ಯಾನ್ಸರ್ ಅಂಶ ಇಲ್ಲ. ರಾಜ್ಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಬೆಂಗಳೂರು ಸೇರಿ ಹಲವೆಡೆ 200ಕ್ಕೂ ಹೆಚ್ಚು ಮೊಟ್ಟೆಗಳ ಸ್ಯಾಂಪಲ್ ಸಂಗ್ರಹಿಸಿತ್ತು. ಅದರಲ್ಲಿ 27 ಮೊಟ್ಟೆಗಳ ಟೆಸ್ಟಿಂಗ್ ಮಾಡಲಾಗಿದ್ದು 4 ಮೊಟ್ಟೆಗಳ ಸ್ಯಾಂಪಲ್ ವರದಿ ಮೊಟ್ಟೆ ಸೇಫ್ ಎಂಬ ವರದಿ ಅಧಿಕಾರಿಗಳ ಕೈ ಸೇರಿದೆ. ಇನ್ನು ಈ ಮೊಟ್ಟೆ ಸ್ಯಾಂಪಲ್ಗಳನ್ನು 60 ಆಯಾಮಗಳಲ್ಲಿ ಪರೀಕ್ಷೆ ಮಾಡಲಾಗಿದ್ದು ಆಹಾರ ಸುರಕ್ಷತೆ ಗುಣಮಟ್ಟ ಇಲಾಖೆ ಟೆಸ್ಟ್ ಬಳಿಕ ಹಂತ ಹಂತವಾಗಿ ವರದಿ ಬಿಡುಗಡೆ ಮಾಡುತ್ತಿದೆ. ಒಟ್ನಲ್ಲಿ ಆರೋಗ್ಯ ಇಲಾಖೆ ನೀಡಿದ ವರದಿ ಬಳಿಕ ಇದೀಗ ಮೊಟ್ಟೆ ಪ್ರಿಯರು ಯಾವುದೇ ಭಯವಿಲ್ಲದೆ ಮೊಟ್ಟೆ ತಿನ್ನುತ್ತಿದ್ದಾರೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ.